ಜೂನ್ನಲ್ಲಿ ಕೈಕೊಟ್ಟಿದೆ ಮಳೆ. ಬಿತ್ತನೆ ಕಾರ್ಯಕ್ಕೆ ಹಿನ್ನಡೆಯಾಗಿದೆ. 84.10 ಲಕ್ಷ ಹೆಕ್ಟೇರ್ ಬದಲು 36 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಮಾಡಲಾಗಿದೆ. ಜೂನ್ನಲ್ಲಿ ಮಳೆ ನೋಡಿ ಕೈಕೊಟ್ಟಿದೆ. ಬಿತ್ತನೆ ಕಾರ್ಯಕ್ಕೆ ಹಿನ್ನಡೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಬಿತ್ತನೆ ಕಾರ್ಯ ಆಗ್ತಾ ಇತ್ತು ಅಂತಂದ್ರೆ 84.10 ಲಕ್ಷ ಹೆಕ್ಟೇರ್ ಬದಲು ಈ ಬಾರಿ ಆಗಿರೋದು 36 ಲಕ್ಷ ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಕಾರಣ ಏನು? ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿಲ್ಲ. ಮುಂಗಾರು ಹಂಗಾಮಿನಲ್ಲಿ 84.10 ಲಕ್ಷ ಹೆಕ್ಟೇರ್ ಬಿತ್ತನೆಯ ಗುರಿಯನ್ನ ಯಾವಾಗಲೂ ಏರಿಸಿಕೊಳ್ತಾ ಇದ್ರು. ಪ್ರತಿ ವರ್ಷ ಇಷ್ಟು ಬಿತ್ತನೆ ಮಾಡಲಾಗ್ತಾ ಇತ್ತು. ಬಟ್ ಈ ಬಾರಿ ಮಳೆ ಆಗಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ 36.47 ಲಕ್ಷ ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯನ್ನ ಮಾಡಲಾಗಿದೆ. ಕೈಕೊಟ್ಟಂತಹ ಹಿಂಗಾರು ಜೊತೆಗೆ ಮುಂಗಾರಿನ ಪರಿಣಾಮವಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಒಂದು ಕಡೆ ಮಳೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿವರೆಗೂ ಕೂಡ ನ್ಯೂಸ್ ಹೇಳ್ತಾ ಇದ್ವಿ ನಾವು ಮಹಾರಾಷ್ಟ್ರದಲ್ಲಿ. ಈ ಕಡೆ ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಈ ಬಾರಿ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಯಾವ್ಯಾವ ಭಾಗದಲ್ಲಿ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ, ಏನಿದೆ ಮಾಹಿತಿ? ಭಾರಿ ಮಳೆ ಇರೋದ್ರಿಂದ ಆ ಕಡೆ ಎಲ್ಲ ಕೂಡ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದ್ರೆ ಹಳೆ ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ 9% ಕೂಡ ಮಳೆ ಆಗಿಲ್ಲ. ಇದೇ ಕಾರಣದಿಂದಾಗಿ 9 ಜಿಲ್ಲೆಗಳಲ್ಲಿ ಇದುವರೆಗೂ ಕೂಡ ಬಿತ್ತನೆ ಮಾಡದಿರುವಂತ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಪ್ರಾರಂಭದಲ್ಲಿ ಪೂರ್ವ ಮುಂಗಾರು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದ್ದರಿಂದ ಒಂದಷ್ಟು ಪ್ರವಾಹ ಆಗಿತ್ತು. ಸಾಕಷ್ಟು ಕೆರೆ ಕೋಡಿಗಳೆಲ್ಲ ಹೋಗಿ ನದಿ ಎಲ್ಲ ಪ್ರವಾಹಗಳಾಗಿ ಅಲ್ಲಿ ಕೂಡ ಸಂಕಷ್ಟ ಆಗಾಯಿತು. ಮಳೆ ಬಂದ್ರು ಕೂಡ ಅವರು ಪೂರ್ವ ಮುಂಗಾರಿನಲ್ಲೂ ಕೂಡ ಅವ್ರು ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ ಮುಂಗಾರು ಬಂದು ಪ್ರಾರಂಭ ಆಗಿದೆ. ಈಗ ಮುಂಗಾರಿನಲ್ಲಿ ಮಳೆ ಆಗದಿರೋ ಕಾರಣದಿಂದ ಈಗ ಅಲ್ಲಿ ಬರಗಾಲ ಪ್ರಾರಂಭವಾಗಿದೆ. ಅಲ್ಲಿ ಕೂಡ ಮಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಲ್ಲ. ಈ ಕಾರಣದಿಂದಾಗಿ ಏನು ಕೃಷಿ ಇಲಾಖೆ ನಡೆಸಿರುವಂತ ಈಗ ಏನು ವರದಿ ಏನಿದೆ, ಜೂನ್ 1ನೇ ತಾರೀಕಿನಿಂದ ಜುಲೈ 3ನೇ ತಾರೀಕುವರೆಗೂ ಅಂದ್ರೆ ಒಂದು ತಿಂಗಳ ಕಾಲ 50 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆಯನ್ನ ಬೆಳೆಯಬೇಕಾಯಿತು, ಬಿತ್ತನೆ ಮಾಡಬೇಕಾಯಿತು. ಆದ್ರೆ ಈಗ ಕೇವಲ 30,000 ಹೆಕ್ಟೇರ್ನಲ್ಲಿ ಮಾತ್ರ ಸದ್ಯಕ್ಕೆ ಒಂದು ಬಿತ್ತನೆ ಬೀಜಗಳನ್ನ ಬಿತ್ತಲಾಗಿದೆ. ಒಂದಷ್ಟು ಕಡೆ ಇನ್ನೂ ಕೂಡ ಮಳೆನೂ ಬರ್ದಿಲ್ಲ, ಬೆಳೆನೂ ಕೂಡ ಬೆಳೆಯಕ್ಕಾಗ್ತಲ್ಲ. ಹೀಗಾಗಿ ರೈತರು ಒಂದ್ ಕಡೆ ಸಂಕಷ್ಟಕ್ಕೆ ಈಡಾಗಿದ್ರೆ, ಮತ್ತೊಂದು ಕಡೆ ಏನು ತೊಗರಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಉದ್ದು, ಅಲಸೆ ಮತ್ತೆ ರಾಗಿ, ಭತ್ತ ಇವೆಲ್ಲವನ್ನು ಕೂಡ ಬಿತ್ತನೆಯನ್ನ ಮಾಡ್ಬೇಕಾಯ್ತು. ಅವರು ಮಾರಾಟ ಒಂದಷ್ಟು ಗುರಿಯನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಮಾರಾಟವೂ ಕೂಡ ಆಗ್ತಾ ಇಲ್ಲ, ಬಿತ್ತನೆನೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ರೈತರು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು.